ಜೀವನದಿ ಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣ ಗಣನೆ ಆರಂಭವಾಗಿದೆ. ಭಕ್ತಾದಿಗಳ ಆಗಮನಕ್ಕೆ ತಲಕಾವೇರಿ ಕ್ಷೇತ್ರ ಸಜ್ಜಾಗಿದೆ. ಮಧ್ಯಾಹ್ನ 1:44 ತೀರ್ಥೋದ್ಭವ ಆಗಲಿದೆ. ಜೀವನದಿ ಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣ ಗಣನೆ ಆರಂಭವಾಗಿದೆ. ಭಕ್ತಾದಿಗಳ ಆಗಮನಕ್ಕೆ ತಲಕಾವೇರಿ ಕ್ಷೇತ್ರ ಕೂಡ ಸಜ್ಜಾಗಿ ನಿಂತಿದೆ. ಇನ್ನು ಇವತ್ತು ಮಧ್ಯಾಹ್ನ 1:44 ತೀರ್ಥೋದ್ಭವ ಆಗಲಿದೆ. ಅವಿಸ್ಮರಣೀಯ ಕ್ಷಣಕ್ಕೆ ಭಕ್ತಗಣ ಕಾಯ್ತಿದ್ದಾರೆ. ಜಿಲ್ಲಾಡಳಿತದಿಂದ ತಲಕಾವೇರಿಯಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬ್ರಹ್ಮಕುಂಡಿಕೆಯಿಂದ ತೀರ್ಥ ರೂಪಿಣಿಯಾಗಿ ಕಾವೇರಿ ತಾಯಿ ದರ್ಶನವನ್ನ ನೀಡಲಿದ್ದಾಳೆ. ವರ್ಷಕ್ಕೆ ಒಂದು ಬಾರಿ ಮಾತ್ರ ತೀರ್ಥ ರೂಪಿಣಿಯಾಗಿ ಕಾವೇರಿ ಜನತೆಗೆ ದರ್ಶನವನ್ನ ನೀಡುತ್ತಾಳೆ. ಮಧ್ಯಾಹ್ನ ತೀರ್ಥೋದ್ಭವ ಹಿನ್ನೆಲೆ ಹೆಚ್ಚಿನ ಭಕ್ತಾದಿಗಳು ಬರುವಂತಹ ಸಾಧ್ಯತೆ ಇದೆ. ನೂಕು ನುಗ್ಗಲು ಆಗದಂತೆ ಬ್ಯಾರಿಗೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಲವು ಕಡೆಗಳಲ್ಲಿ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಇದೆ. ಇನ್ನು ಸೂರ್ಯ ತುಲಾರಾಶಿಯನ್ನು ಪ್ರವೇಶಿಸುವ ಶುಭ ಗಳಿಗೆಯಲ್ಲಿ ಈ ಒಂದು ತೀರ್ಥೋದ್ಭವ ಆಗುತ್ತೆ. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಕಾವೇರಿ ತಾಯಿಯ ದರ್ಶನವನ್ನ ಪಡೆಯೋದಕ್ಕೆ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಇನ್ನು ಭಕ್ತರ ಆಗಮನ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಸಕಲ ಸಿದ್ಧತೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಅವಿಸ್ಮರಣೀಯ ಕ್ಷಣಕ್ಕೆ ಕಾಯ್ತಿದ್ದಾರೆ ಭಕ್ತಗಣ. ಇಂದು ಮಧ್ಯಾಹ್ನ 1:44 ತೀರ್ಥ ರೂಪಿಣಿಯಾಗಿ ಕಾವೇರಿ ತಾಯಿ ದರ್ಶನವನ್ನ ನೀಡ್ತಾಳೆ. ಜೀವನದಿ ಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣ ಗಣನೆ ಆರಂಭವಾಗಿದೆ. ಭಕ್ತಾದಿಗಳ ಆಗಮನಕ್ಕೆ ತಲಕಾವೇರಿ ಕ್ಷೇತ್ರ ಕೂಡ ಸಜ್ಜಾಗಿ ನಿಂತಿದೆ. ಮಧ್ಯಾಹ್ನ 1:44 ತೀರ್ಥೋದ್ಭವ ಆಗುತ್ತೆ. ಜಿಲ್ಲಾಡಳಿತದಿಂದ ತಲಕಾವೇರಿಯಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬ್ರಹ್ಮಕುಂಡಿಕೆಯಿಂದ ತೀರ್ಥ ರೂಪಿಣಿಯಾಗಿ ದರ್ಶನವನ್ನ ತಾಯಿ ನೀಡ್ತಾಳೆ. ವರ್ಷಕ್ಕೆ ಒಂದು ಬಾರಿ ಮಾತ್ರ ತೀರ್ಥ ರೂಪಿಣಿಯಾಗಿ ಕಾವೇರಿ ಜನತೆಗೆ ದರ್ಶನವನ್ನ ನೀಡ್ತಾಳೆ. ತಲಕಾವೇರಿಯಿಂದ ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗ್ಲುಮನೆ ನಡೆಸಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ನಾಡಿನ ಜೀವನದಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಆವಿರ್ಭವಿಸಲು ಕ್ಷಣಗಣನೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ತಲಕಾವೇರಿಯಲ್ಲಿ ಸಕಲ ರೀತಿಯಲ್ಲಿ ಸಿದ್ಧತೆಗಳು ಕೂಡ ನಡೆದಿರುವಂಥ ನಾನೀಗ ತಲಕಾವೇರಿ ಕ್ಷೇತ್ರದಲ್ಲಿ ನೋಡ್ಬೋದು. ಇದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ತಲಕಾವೇರಿ ಕ್ಷೇತ್ರ. ಈ ಒಂದು ಕ್ಷೇತ್ರ ಏನಿದೆ ಪವಿತ್ರ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಈ ಒಂದು ಸುಂದರ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ನಾಡಿನ ಹಾಗೂ ರಾಜ್ಯದಾದ್ಯಂತ ಕೂಡ ಹೆಚ್ಚಿನ ಭಕ್ತಾದಿಗಳು ಕೂಡ ಆಗಮಿಸುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಈ ಒಂದು ಬ್ರಹ್ಮಕುಂಡಿಕೆ ಏನಿದೆ ಈ ಬ್ರಹ್ಮಕುಂಡಿಕೆಯಿಂದಲೇ ತಾಯಿ ತೀರ್ಥರೂಪಿಣಿಯಾಗಿ ಜನತೆಗೆ ದರ್ಶನ ನೀಡುವಂಥದ್ದು. ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡುವಂಥ ಸುಂದರ ಗಳಿಗೆ ಏನಿದೆ ಆ ಗಳಿಗೆಯಲ್ಲಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಜನತೆಗೆ ದರ್ಶನವನ್ನು ನೀಡುವಂಥದ್ದು. ಈ ಒಂದು ಸುಂದರ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಮಂದಿ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಈಗ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಅಂದರೆ ಈ ಬಾರಿ ಮಧ್ಯಾಹ್ನದ ವೇಳೆಗೆ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಆವಿರ್ಭವಿಸುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಬ್ಯಾರಿಗೇಡ್ಗಳ ವ್ಯವಸ್ಥೆಗಳಾಗಿರ್ಬೋದು, ಯಾವುದೇ ರೀತಿಯ CC ಕ್ಯಾಮರಾಗಳ ವ್ಯವಸ್ಥೆಗಳನ್ನಾಗಿರ್ಬೋದು ಹಾಗೂ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಪ್ರತಿ ವರ್ಷ ಕೂಡ ಏನು ಈ ಒಂದು ತೀರ್ಥೋದ್ಭವ ಏನು ಆಗ್ತದೆ ಸುಮಾರು 6 ಗಂಟೆಗಳ ಅಂತರದಲ್ಲಿ ತೀರ್ಥ ರೂಪಿಣಿಯಾಗಿ ತಾಯಿ ಕಾವೇರಿ ದರ್ಶನ ನೀಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಮಧ್ಯಾಹ್ನದ ವೇಳೆಗೆ ತಾಯಿ ಕಾವೇರಿ ತೀರ್ಥ ರೂಪಿಣಿಯಾಗಿ ಆವಿರ್ಭವಿಸುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಅಂದರೆ ಪ್ರತ್ಯೇಕ ಬ್ಯಾರಿಗೇಡ್ಗಳ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂಥ ಅಂದರೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸಿದ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ನೂಕು ನುಗ್ಗಲಾಗಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಭಾಗಮಂಡಲದಿಂದ ತಲಕಾವೇರಿಗೆ ಆಗಮಿಸುವವರಿಗೆ ಕೂಡ ಉಚಿತವಾಗಿ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು, ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತೀರ್ಥ ಬರುವ ಹಿನ್ನೆಲೆಯಲ್ಲಿ ಏನು 1:44 ಏನಿದೆ ಮಕರ ಲಗ್ನದಲ್ಲಿ ಈ ಬಾರಿ ತಾಯಿ ತೀರ್ಥರೂಪಿಣಿಯಾಗಿ ಜನತೆಗೆ ದರ್ಶನ ನೀಡುವಂಥದ್ದು. ಈ ಕ್ಷೇತ್ರ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಯಾವ ಸಮಯಕ್ಕೆ ಆಗ್ತದೆ ಆ ಸಮಯದಲ್ಲೂ ಕೂಡ ಕೊಡಗಿನ ಬಾವಿಗಳೇನಿರ್ತವೆ ಆ ಬಾವಿಗಳಾಗಿರ್ಬೋದು, ಕೆರೆಗಳಲ್ಲೂ ಕೂಡ ಆ ಒಂದು ಸಣ್ಣ ಗುಳ್ಳೆ ರೀತಿಯಲ್ಲಿ ಕೂಡ ಬರುವಂತಹ ಪ್ರತೀತಿ ಕೂಡ ಇರುವಂಥದ್ದು. ಸುಮಾರು 1 ತಿಂಗಳ ಕಾಲ ಇಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ಕೂಡ ನಡೀತದೆ. ಅಂದರೆ ಕಿರು ಸಂಕ್ರಮಣ ಇದೆ, ಅಲ್ಲೇ ತನಕ ಕೂಡ ಹೆಚ್ಚಿನ ಭಕ್ತಾದಿಗಳು ಕೂಡ ಆಗಮಿಸ್ತಾರೆ. ಅವರಿಗೆ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಜಿಲ್ಲಾಡಳಿತ ಆಗಿರ್ಬೋದು, ದೇವಾಲಯ ಸಮಿತಿ ಕೂಡ ಮಾಡ್ಕೊಂಡಿರುವಂಥದ್ದು. ಲೋಹಿತ್ ಮಾಗ್ಲುಮನೆ, ಜಿ ನ್ಯೂಸ್ ಕನ್ನಡ, ಕೊಡಗು.